ಎಲ್ಲರಿಗೂ ನನ್ನ ನಮಸ್ಕಾರಗಳು. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 9 ಶ್ಲೋಕ 1 ಮತ್ತು 2. ಶ್ರೀ ಪರಮಾತ್ಮನೇ ನಮಃ. ರಾಜವಿದ್ಯಾ ರಾಜಗುಹ್ಯ ಯೋಗೋ ನಾಮ ಅಥ ನವಮೋऽಧ್ಯಾಯಃ. ಇದಂ ತು ತೇ ಗುಹ್ಯತಮಂ ಪ್ರವಕ್ಷ್ಯಾಮ್ಯನಸೂಯವೆ ಜ್ಞಾನಂ ವಿಜ್ಞಾನಸಹಿತಂ ಯಜ್ಞಾತ್ವಾ ಮೋಕ್ಷಸೇ ಶುಭಾತ್. ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಂ ಇದಮುತ್ತಮಂ ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಸುಸುಖಂ ಕರ್ತಂ ಅವ್ಯಯಂ. ಈ ಶ್ಲೋಕಗಳ ಅರ್ಥವೇನೆಂದರೆ, ಶ್ರೀಕೃಷ್ಣನು ಅರ್ಜುನನಿಗೆ ಹೇಳುತ್ತಾನೆ, ದೋಷ ದೃಷ್ಟಿರಹಿತ ಭಕ್ತನಾದ ನಿನಗೆ ಈ ಪರಮ ಗೌಹ್ಯವಾದ ವಿಜ್ಞಾನ ಸಹಿತವಾದ ಜ್ಞಾನವನ್ನು ಪುನಃ ನಿನಗೆ ಹೇಳುವೆನು. ಅದನ್ನು ತಿಳಿದು ನೀನು ದುಃಖರೂಪಿ ಜಗತ್ತಿನಿಂದ ಪಾರಾಗಿ ಹೋಗುವೆ ಎನ್ನುತ್ತಾ ಮುಂದೆ ಹೀಗೆ ಹೇಳುತ್ತಾನೆ. ಈ ವಿಜ್ಞಾನ ಸಹಿತವಾದ ಜ್ಞಾನವು ಎಲ್ಲ ವಿದ್ಯೆಗಳ ರಾಜನು, ಎಲ್ಲ ರಹಸ್ಯಗಳ ರಾಜನು, ಅತಿ ಪವಿತ್ರವೂ ಅತ್ಯುತ್ತಮವೂ ಪ್ರತ್ಯಕ್ಷ ಫಲವುಳ್ಳದ್ದು, ಧರ್ಮಯುಕ್ತವೂ ಮತ್ತು ಸಾಧನೆ ಮಾಡಲು ತುಂಬ ಸುಲಭವೂ ಹಾಗೂ ಅವಿನಾಶಿಯೂ ಎಂದು ಹೇಳುತ್ತಾನೆ. ಇಲ್ಲಿ ವಿದ್ಯೆಯಲ್ಲಿ ರಾಜವಿದ್ಯೆ ಎನಿಸಿಕೊಂಡಂತಹ ಆಧ್ಯಾತ್ಮಿಕ ವಿದ್ಯೆಯ ಕುರಿತು ಶ್ರೀಕೃಷ್ಣನು ಅರ್ಜುನನಿಗೆ ಉಪದೇಶ ಮಾಡುತ್ತಾನೆ. ಧನ್ಯವಾದಗಳು. ಶ್ರೀಕೃಷ್ಣ ಅರ್ಪಣಮಸ್ತು.